ದ್ವಿಭಾಷಾ ಮಾಧ್ಯಮ ಪರಿವರ್ತನಾವಧಿಯ ಚಟುವಟಿಕೆಗಳು 3ನೇ ತರಗತಿ ಕನ್ನಡ ವಿಷಯ ಕನ್ನಡ. ಮೊದಲನೇ ದಿನ ಯಾವ ಒಂದು ಚಟುವಟಿಕೆಗಳನ್ನ ನಿರ್ವಹಿಸೋದು ಅಂತಕ್ಕಂಥದ್ದನ್ನ ನೋಡೋಣ. ಇಲ್ಲಿ ಮೊದಲನೇ ದಿನ ಮಕ್ಕಳು ಹಾಡು, ಕತೆ ಮುಂತಾದ ವಿವಿಧ ಚಟುವಟಿಕೆಗಳ ಮೂಲಕ ತರಗತಿ ಪ್ರಕ್ರಿಯೆಗೆ ಅಣಿಗೊಳಿಸುವುದು 1/6/2026 ಸೋಮವಾರ ಇಷ್ಟು ಚಟುವಟಿಕೆಯನ್ನ ಮಾಡಬೇಕಾಗಿದೆ ಕನ್ನಡ ಪೀರಿಯಡ್ 3ನೇ ತರಗತಿ. 3ನೇ ತರಗತಿ ಇಂಗ್ಲಿಷ್ ಟ್ರಾನ್ಸಿಷನ್ ಆಕ್ಟಿವಿಟೀಸ್ ಏನಿದೆ ಅಂತ ಮೊದಲನೇ ದಿವಸ ಆಕ್ಟಿವಿಟಿ day 1 activity learning outcome ಅಂದ್ರೆ participants in role plays and conversation activities using appropriate words and sentences, listens to the ideas expressed by others in the class and speaks when their turn arrives ಅಂತ ಇದೆ. ಸೊ ಆಕ್ಟಿವಿಟೀಸ್ ದ ಗ್ರೀಟಿಂಗ್ ಸರ್ಕಲ್, ಸ್ಪೀಕಿಂಗ್ ಅಂಡ್ ಶೇರಿಂಗ್, ಮೈ ಫೆಸ್ಟಿವ್ ಫ್ಲೇವರ್ಸ್ ಅಂತ. ಸೊ ಮೊದಲನೇ ದಿನದ ಆಕ್ಟಿವಿಟಿ ಏನಿದೆ ಅಂತ ನೋಡೋಣ. ದ ಗ್ರೀಟಿಂಗ್ ಸರ್ಕಲ್ ಅಂತ ಇದೆ. ಗ್ರೀಟಿಂಗ್ ಸರ್ಕಲ್ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು build confidence in self-introduction using a rhythmic pattern. Practice pronunciation, rhythm and reading through active singing ಅಂತ ಇದೆ. ಸೊ LTMs ಏನ್ ಬೇಕು? ಬ್ಲ್ಯಾಕ್ ಬೋರ್ಡ್, ಸೆಂಟೆನ್ಸ್ ಪ್ರಿಂಟ್ ಚಾರ್ಟ್, ರೈಮ್ ಚಾರ್ಟ್, ಹಂಗೆಟ್ ಐ ಲೆವೆಲ್ ಅಂತ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಮೇಲೆ ಎತ್ತರದಲ್ಲೆಲ್ಲೋ ಮಾಡೋ ಹಾಗೆ ತುಂಬಾ ಮಕ್ಕಳ ಕಣ್ಣಿಗೆ ಸುಲಭವಾಗಿ ಕಾಣೋ ರೀತಿಯಲ್ಲಿ ಹ್ಯಾಂಗ್ ಮಾಡ್ಬೇಕು ರೈಮ್ ಚಾರ್ಟ್ ಅನ್ನ. ಸೊ ಏನ್ ಮಾಡ್ಬೇಕು ಅಂದ್ರೆ ದ ಎಕೋ ಇಂಟ್ರಡಕ್ಷನ್ ಅಂತ ಇದೆ. ಟೀಚರ್ಸ್ ಎಕ್ಸಾಂಪಲ್ ಏನಿದೆ? ಹೆಲೋ, ಗುಡ್ ಮಾರ್ನಿಂಗ್. ಇಲ್ಲಿ ನೋಡಿ, ಹೆಲೋ ಕ್ಲಾಪ್ ಅಂತ ಇದೆ. ಹೆಲೋ, ಗುಡ್ ಮಾರ್ನಿಂಗ್, ಮೈ ನೇಮ್ ಈಸ್ ಕುಮಾರ್, ಐ ಆಮ್ 42 years old. I like reading and playing volleyball. ಸೊ ಹಾಗೆ ಪಾಯಿಂಟ್ ಟು ದ ಸೆಂಟೆನ್ಸ್ ಫ್ರೇಮ್ ಆನ್ ದ ಬೋರ್ಡ್. ಅಲ್ಲಿ ಬೋರ್ಡ್ ಅಲ್ಲಿ ಮೈ ನೇಮ್ ಅಂತ ಡ್ಯಾಶ್ ಹಾಕ್ಬೇಕು. ಐ ಆಮ್ ಡ್ಯಾಶ್ ಇಯರ್ಸ್ ಓಲ್ಡ್, ಐ ಲೈಕ್, ಈ ತರದ್ದು ಸೆಂಟೆನ್ಸ್ ಗಳನ್ನ ಬೋರ್ಡ್ ಮೇಲೆ ಬರೆದಿಟ್ಕೊಳ್ಬೇಕು. ಸೊ ಟೀಚರ್ ಫಸ್ಟ್ ಒಂದ್ಸಲ ಮಾಡಿ ತೋರಿಸಿ ಪ್ರತಿ ಮಗುವಿನಿಂದನೂ ಕೂಡ ಇದನ್ನ ಮಾಡಿಸ್ಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಅವರು. ಹ್ಯಾವ್ ದ ಚಿಲ್ಡ್ರನ್ ಪ್ರಾಕ್ಟೀಸ್ ದ ಟೆಂಪ್ಲೇಟ್ ಟುಗೆದರ್ ಆಸ್ ಅ ಹೋಲ್ ಕ್ಲಾಸ್ ಒಂದ್ಸಲ ಎಲ್ಲರೂ ಒಟ್ಟಿಗೆ ಮಾಡಬೇಕು. ಕಾಲ್ ಒನ್ ಸ್ಟೂಡೆಂಟ್ ಅಟ್ ಅ ಟೈಮ್ ಟು ಸ್ಟ್ಯಾಂಡ್ ಇನ್ ದ ಸೆಂಟರ್ ಆಫ್ ದ ಸರ್ಕಲ್ ಟು ಇಂಟ್ರೊಡ್ಯೂಸ್ ದೆಮ್ಸೆಲ್ಸ್. ಏನ್ ಸರ್ಕಲ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಮಧ್ಯ ಬಂದು ತನ್ನನ್ನು ಇಂಟ್ರೊಡ್ಯೂಸ್ ಮಾಡೋದು. ಎನ್ಕರೇಜ್ ದ ರೆಸ್ಟ್ ಆಫ್ ದ ಸರ್ಕಲ್ ಟು ಲಿಸನ್ ಕ್ವೈಟ್ಲಿ ಅಂಡ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಆಫ್ಟರ್ ಈಚ್ ಚೈಲ್ಡ್ ಫಿನಿಶಸ್. ಹೆಲೋ ಅಂದ ತಕ್ಷಣ ಇವರೆಲ್ಲ ಸೇರಿ ಕ್ಲಾಪ್ ಹಾಕೋದು. ಅದು ಎಲ್ಲರೂ ಒಟ್ಟಿಗೆ ಮಾಡಿದಾಗ ತುಂಬಾ ರಿದಮೆಟಿಕ್ ಆಗಿ ಕೇಳಿಸುತ್ತೆ. ನೆಕ್ಸ್ಟ್ ಬಂದು ಸಿಂಗಿಂಗ್ ದ ಗ್ರೀಟಿಂಗ್ ರೈಮ್. Sing the entire rhyme aloud once with high energy and actions, pointing to the words on the chart. Have the students stand in a circle and repeat after you, line by line with the actions. Divide the circle into 2 halves. Side A sings a question line. This is the way I greet in the morning. Side B enthusiastically replies with the greetings, hello, good morning. Switch sides for the afternoon and evening verses. ಇದು ಪ್ರೊಸೀಜರ್. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತಕ್ಕಂಥದ್ದನ್ನ. ಇಲ್ಲಿದೆ ನೋಡಿ ಕ್ಲೀನಾಗಿ. ಸ್ವಲ್ಪ ಇಲ್ಲಿ ಒಂದು ಸೈಡ್ ಹೇಳಿದ್ರೆ 2 ಸೈಡ್ ಮಾಡ್ಕೋಬೇಕಂತ. ಒಂದ್ ಸೈಡ್ ಅವರು ದಿಸ್ ಈಸ್ ದ ವೇ ವಿ ಸೇ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಅವಾಗ ಬಿ ಸೈಡ್ ಹೆಲೋ, ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು. ಯಾವ್ದಾದ್ರು ಒಂದು ವೇ ಯೂಸ್ ಮಾಡ್ಕೋದು. ವೇವ್ ಹ್ಯಾಂಡ್ಸ್, ಶೇಕ್ ಹ್ಯಾಂಡ್ಸ್ ಅಥವಾ ನಮಸ್ತೆ, ಏನಾದ್ರೂ ಒಂದು ಚೂಸ್ ಮಾಡ್ಕೊಳ್ಬೇಕು. ಆಗ ಒಂದ್ ಸೈಡ್ ಎ ಸೈಡ್ ನವ್ರು ಏನ್ ಹೇಳ್ಬೇಕು? ಎ ಸೈಡ್ ನೋಡು, ದಿಸ್ ಈಸ್ ದ ವೇ ವಿ ಸೇ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ದಿಸ್ ಈಸ್ ದ ವೇ ವಿ ಸೇ ಗುಡ್ ಮಾರ್ನಿಂಗ್, ಅರ್ಲಿ ಇನ್ ದ ಮಾರ್ನಿಂಗ್, ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಹೇಳೋದು. ಸೊ ಬಿ ಸೈಡ್ನವ್ರು ಏನ್ ಹೇಳ್ಬೇಕು? ಹೆಲೋ, ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಬಿ ಸೈಡ್ನವ್ರು ಈ ಕಡೆ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಅಂದ್ರೆ ಒಂದ್ಸಲ ಅವ್ರಿಗೆ ಚಾನ್ಸ್ ಇವ್ರಿಗೆ ಚಾನ್ಸ್ ಅನ್ನೋ ರೀತಿಯಲ್ಲಿ ಇವರು
This is the way we say good afternoon, good afternoon, good afternoon. This is the way we say good afternoon, good afternoon, good afternoon. ಸೊ ಎ ಸೈಡ್ನಲ್ಲಿ ಹೇಳ್ಬೇಕು ಹಲೋ ಗುಡ್ ಆಫ್ಟರ್ನೂನ್ ಅಂತ ಹೇಳೋದು. ಸೊ ಈ ಥರ ಎಲ್ಲಿವರೆಗೂ ಹೋಗುತ್ತಿದ್ದು ಗುಡ್ ಈವ್ನಿಂಗ್ ಇದೆ, ಗುಡ್ ಬೈ ಇದೆ. ಸೊ 4 ಸ್ಟ್ಯಾಂಜ ಇದೆ. ಸೊ ಅದೆಲ್ಲದನ್ನು ಹೇಳಬೇಕು. ಸ್ಟೆಪ್ 3ನಲ್ಲಿ ದ ಗ್ರೀಟಿಂಗ್ ವಾಕ್ ಆ್ಯಂಡ್ ಟಾಕ್ ಅಂತ ಇದೆ. ವಾಕ್ ಅರೌಂಡ್ ದ ರೂಮ್, ರಿಂಗ್ ಅ ಸ್ಮಾಲ್ ಬೆಲ್ ಆರ್ ಕ್ಲಾಪ್ ಯುವರ್ ಹ್ಯಾಂಡ್ಸ್, ಸೇ ಫ್ರೀಸ್, ಸ್ಟಾಪ್ ಇನ್ ಫ್ರಂಟ್ ಆಫ್ ಎ ಸ್ಟೂಡೆಂಟ್, ಶೇಕ್ ದೇರ್ ಹ್ಯಾಂಡ್ ಆ್ಯಂಡ್ ಸೇ ಗುಡ್ ಮಾರ್ನಿಂಗ್, ಹೌ ಆರ್ ಯು, ಹೆಲ್ಪ್ ದ ಸ್ಟೂಡೆಂಟ್ ರಿಪ್ಲೈ ಗುಡ್ ಮಾರ್ನಿಂಗ್, ಐ ಆಮ್ ಫೈನ್. ಅಂದರೆ ಒಂದು ಸರ್ಕಲ್ ಮಾಡಿ, ಸರ್ಕಲ್ ಇಲ್ಲ, ಮಕ್ಕಳಿಗೆ ಟೀಚರು ಒಂದು ಸಾಂಗನ್ನು ಹಾಕ್ಬೋದು, ಕ್ಲಾಪ್ ಮಾಡ್ತಾ ಇರ್ಬೋದು. ಸೊ ಎಲ್ಲರೂ ಆ ಕಡೆ ಈ ಕಡೆ ಓಡಾಡಬೇಕು. ನೆಕ್ಸ್ಟ್ ಅವಾಗ ಫ್ರೀಸ್ ಅಂದ ತಕ್ಷಣ ಹೋಗಿ ಒಂದು ಮಗು ಇನ್ನೊಂದು ಮಗುವಿನ ಜೊತೆಗೆ ನಿಂತ್ಕೋಬೇಕು. ಸೊ ಅವರಿಬ್ರದ್ದು ಕನ್ವರ್ಸೇಷನ್, ಗ್ರೀಟಿಂಗ್ ವಾಕ್ ಆ್ಯಂಡ್ ಟಾಕ್ ಅಂತ ಇದೆ. ವಾಕ್ ಮಾಡೋದು, ಟಾಕ್ ಮಾಡೋದು. ಸೊ ಅಲ್ಲಿ ಲೆಟ್ ಆಲ್ ದ ಚಿಲ್ಡ್ರನ್ ವಾಕ್ ಅರೌಂಡ್ ದ ಕ್ಲಾಸ್ ರೂಮ್ ಸೇಫ್ಲಿ ವೈಲ್ ಯು ಕ್ಲಾಪ್ ಎ ರಿದಮಿಕ್ ಹಮ್ ದ ರಿದಮ್. When you shout stop and greet, every child must quickly find the nearest classmate, shake hands, and use a greeting based on what you call out. ಮಗುಗೆ ನಾವು ಹೇಳಬೇಕು. ಎಕ್ಸಾಂಪಲ್, ಯು ಶೌಟ್ ಆಫ್ಟರ್ನೂನ್ ಅಂದಾಗ ಹಾಯ್ ಗುಡ್ ಆಫ್ಟರ್ನೂನ್, ಹೌ ಆರ್ ಯು. ಸೊ ನೀವು ಗುಡ್ ಈವ್ನಿಂಗ್ ಅಂದ್ರೆ ಹಾಯ್ ಗುಡ್ ಈವ್ನಿಂಗ್, ಹೌ ಆರ್ ಯು. ಅವಾಗ ಗುಡ್ ಈವ್ನಿಂಗ್, ಐ ಆಮ್ ಫೈನ್ ಅಂತ ಇನ್ನೊಂದು ಮಗು ಹೇಳಬೇಕು. ಇದಿಷ್ಟು ಡೇ 1 3rd ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಆಕ್ಟಿವಿಟೀಸ್. ಬನ್ನಿ ನೆಕ್ಸ್ಟ್ ಮ್ಯಾಥ್ಸ್ ನೋಡೋಣ. ಸೊ ಕ್ಲಾಸ್ 3 ಮ್ಯಾಥಮೆಟಿಕ್ಸ್ ಏನಿದೆ ಫಸ್ಟ್ ಡೇಗೆ ಅಂತಕ್ಕಂಥ ಫಸ್ಟ್ ಡೇ. First day, write the next step. Able to recall the numbers and write the next number. Numbers recall ಮಾಡಿ next number. ಇಲ್ಲಿ ವರ್ಕ್ಶೀಟ್ ಬೇಕು. Children are made to sit in pairs. Each pair is given a worksheet and discuss the complete. Additional activity ಏನು ಮಾಡ್ಬೋದು, introduce numbers and number names starting from 1 to 100 using flashcards. Give examples and have student work in pairs. ಸಂಖ್ಯೆಗಳನ್ನು ಓದುವುದು, ಬರೆಯುವುದು, ಉದಾಹರಣೆ ಮೂಲಕ ವಿವರಿಸಿ ವಿದ್ಯಾರ್ಥಿಗಳು ಬರೆಯುವಂತೆ ಮಾಡಿ ಅಂತ ಇದೆ. ಅಂದ್ರೆ ಒಂದ್ ಸ್ವಲ್ಪ ಹೇಳ್ಬೇಕು, ಇಲ್ಲಿ ವರ್ಕ್ಶೀಟ್ ಯೂಸ್ ಮಾಡಬೇಕು. ಸೊ ಇಲ್ಲೊಂದು ವರ್ಕ್ಶೀಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಪಿಕ್ಚರ್ ಮೂಲಕ ಇದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ನಂಬರ್ಸ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 10 20 30 40 ಈ ತರ ಬರ್ತಾ ಹೋಗೋದು ಇದು. ಸೊ 300 ವರ್ಗು 310 ವರೆಗೂ ಬಂದಿದೆ ಇದು. ನೆಕ್ಸ್ಟ್ ಇನ್ನೂ ಒಂದು ವರ್ಕ್ಶೀಟ್ ಇದೆ, ಮಿಸ್ಸಿಂಗ್ ನಂಬರ್ಸ್ ಅಂತಂದು. ಸೊ ಬಿಫೋರ್ ನಂಬರ್, ಆಫ್ಟರ್ ನಂಬರ್. 13 ಬಿಫೋರ್ 12, 13 ಆಫ್ಟರ್ 14, 47 ಇಲ್ಲಿ 48 ಮಿಸ್ಸಿಂಗ್, 57 56 58 ಈ ತರ ಇದು ಒಂದು ವರ್ಕ್ಶೀಟ್ ಅನ್ನ ಮುಗಿಸ್ಬೇಕು. ಇದು ಡೇ 1. ಡೇ 2 ನಾಳೆ ನೋಡೋಣ. ಫಸ್ಟ್ ಡೇ ಆಕ್ಟಿವಿಟಿ ಫಾರ್ ಕ್ಲಾಸ್ 3 ಥರ್ಡ್ ಸ್ಟ್ಯಾಂಡರ್ಡ್ ಆಕ್ಟಿವಿಟಿ ಏನಿದೆ ಅಂತಂದ್ರೆ ಅನಿಮಲ್ಸ್ ಟ್ರೈನ್ ಅಂತ ಇದೆ. ಇಲ್ಲಿ ವರ್ಕ್ಶೀಟ್ ಕೂಡ ಇದೆ, ಆಮೇಲೆ ಸೇಮ್ ಪಿಚ್ ಆಕ್ಟಿವಿಟಿ ಎರಡು ಇದೆ. ನೋಡೋಣ ಅವ್ನು ಯಾವ ತರ ಮಾಡೋದು ಅಂತ. ಅನಿಮಲ್ಸ್ ಟ್ರೈನ್, ಪ್ರಾಣಿ ಬಂಡಿ, ಬ್ಲಾಕ್ ಬೋರ್ಡ್ ಯೂಸ್ ಮಾಡ್ಕೊಬೇಕಂತೆ. ಸೊ ವ್ಯಾಕ್ಯಾಬ್ಯುಲರಿ ಮಗುವಿಗೆ ಗೊತ್ತಿದೆ. They can answer in Kannada or teacher divides the class into 4 and tells them to stand in a line. One student from each team runs to the board and writes one animal name. Next student continues writing I with more correct name wins. D more correct wins. ಯಾರು ಕರೆಕ್ಟಾಗಿ ನೇಮ್ಸ್ ಬರೆದಿರ್ತಾರ ಆ ತಂಡ ಗೆಲ್ಲುತ್ತೆ. ಇದು ನೆಕ್ಸ್ಟ್ ಒಂದು ಅನಿಮಲ್ ಟ್ರೈನ್. ನೆಕ್ಸ್ಟ್ ಆಕ್ಟಿವಿಟಿ ಡೇ 1 ಅಲ್ಲೇ ಸೇಮ್ ಪಿಂಚ್ ಆಕ್ಟಿವಿಟಿ.
Pupil will be able to match the names with the sounds of animal. ಫ್ಲಾಶ್ ಕಾರ್ಡ್ ಯೂಸ್ ಮಾಡ್ಕೊಳ್ಬೇಕು ಇಲ್ಲಿ. ಸೊ ಇಲ್ಲಿ ಬಾರ್ಕಿಂಗ್, ಟ್ರಂಪೆಟ್, ನೀಸ್ ಅಂತದ್ದು. ಟೀಚರ್ ಡಿಸ್ಕ್ರೈಬ್ಸ್ ದ ಫ್ಲಾಶ್ ಕಾರ್ಡ್ ಆಫ್ ನೇಮ್ ಆಫ್ ಎನಿಮಲ್, sounds of animal separately to each child, then tells them to make pair of correct sound of animal with correct name. After making the pair, tells them to write animal's name with the sound on the blackboard. ಶಿಕ್ಷಕರು ಮಕ್ಕಳಿಗೆ ಪ್ರಾಣಿ ಹೆಸರು ಹಾಗೂ ಶಬ್ದವನ್ನು ಮಿಂಚುಪಟ್ಟಿನ ಹಂಚ್ತಾರೆ. ನಂತರ ಪ್ರಾಣಿಗಳ ಹೆಸರು ವಿದ್ಯಾರ್ಥಿಯು ಪ್ರಾಣಿಗಳ ಶಬ್ದವನ್ನು ಹೊಂದಿರುವ ವಿದ್ಯಾರ್ಥಿಗೆ ಜೋಡಿಯಾಗಬೇಕು. ಜೋಡಿಯಾಗಿ ನಿಂತಿರುವ ಮಕ್ಕಳು ಕಪ್ಪೋಲೆಗೆ ಮೇಲೆ ಪ್ರಾಣಿ ಮತ್ತು ಪ್ರಾಣಿಯ ಶಬ್ದವನ್ನು ಜೋಡಿಸಿ ಬರೆಯುವರು. So this is for EVS first day activity class 3. Thank you.